ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಗೆ ಕುರ್ತಿಯನ್ನು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಫ್ಯಾಬ್ರಿಕನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಇದು ಕಾಟನ್ ಫ್ಯಾಬ್ರಿಕ್ ಆಗಿದೆ. ಇಲ್ಲಿ ಲೈನಿಂಗನ್ನು ಕೂಡ ನಾನು ಕಾಟನ್ ತಗೊಂಡಿದ್ದೇನೆ. ಈ ವಿಡಿಯೋದಲ್ಲಿ ಕುರ್ತಿಯನ್ನು ಮಾರ್ಕಿಂಗ್ ಮಾಡೋದನ್ನು ಮಾತ್ರ ತೋರಿಸ್ತಿದ್ದೇನೆ. ಸ್ಟಿಚಿಂಗ್ ವಿಡಿಯೋವನ್ನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೇನೆ. ಮತ್ತು ಸ್ಟ್ರೈಟ್ ಪ್ಯಾಂಟನ್ನು ಕೂಡ ಹೊಲಿತಿದ್ದೇನೆ, ಆದರೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಸ್ಟ್ರೈಟ್ ಪ್ಯಾಂಟ್ಗೆ ಕೂಡ ನಾನಿಲ್ಲಿ ಪಾಲಿಸ್ಟರ್ ಲೈನಿಂಗನ್ನು ಯೂಸ್ ಮಾಡಿದ್ದೇನೆ. ಫಸ್ಟಿಗೆ ಟಾಪ್ ಇದ್ದು ಕಟಿಂಗ್ ಮಾಡ್ಕೊಳ್ಳುವ. ಮೊದಲಿಗೆ ನಾನಿಲ್ಲಿ 2 ಮೀಟರ್ ಲೈನಿಂಗ್ ಫ್ಯಾಬ್ರಿಕನ್ನು ತಗೊಂಡಿದ್ದೇನೆ. ಇದು ಕೂಡ ಕಾಟನ್. ಇದನ್ನು ಈ ರೀತಿ 4 ಲೇಯರ್ ಬರುವ ಥರ, ಅಂದರೆ 4 ಪದರ ಬರುವ ಥರ ಮಡಚಿ ಇಟ್ಕೊಳ್ಬೇಕು. ಬಿಗಿನರ್ಸಿಗೆ ಗೊತ್ತಾಗಲ್ಲ ಅಂತ ಹೇಳಿ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಫೋಲ್ಡೆಡ್ ಸೈಡಿಂದ ಯಾವಾಗಲೂ ಮಾರ್ಕಿಂಗನ್ನು ಸ್ಟಾರ್ಟಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ಕುತ್ತಿಗೆ ಅಗಲ ಟೋಟಲ್ ಆಗಿ 4 ಇಂಚ್ ಮೆಷರ್ಮೆಂಟ್ ಇರೋದು. 1/4 ಇಂಚನ್ನು ಮೈನಸ್ ಮಾಡಿ 3/4. ಹಾಗೆಯೇ ಭುಜ ಅರ್ಧ ಇಂಚ್ ಆ್ಯಡ್, ಅಂದರೆ ಅಳತೆ ಇರೋದು 2/4, ಅದಕ್ಕೆ ಅರ್ಧ ಇಂಚ್ ಮಾಡುವಾಗ 2/4. ಇಲ್ಲಿ ಆರ್ಮ್ ಹೋಲ್ಗೆ ಅಂತೇಳಿ 5/4 ಇಂಚನ್ನು ಮೆಷರ್ಮೆಂಟ್ ಮಾರ್ಕಿಂಗ್ ಮಾಡ್ತಿದ್ದೇನೆ. ಎದೆ ಸುತ್ತಳತೆಯ ಕಾಲು ಭಾಗ ಇಲ್ಲಿ 8.5 ಇಂಚ್ ಬರ್ತಿದೆ, ಅಂದರೆ ಟೋಟಲ್ ಆಗಿ 34 ಇಂಚು ಮೆಷರ್ಮೆಂಟ್ ಇರೋದು. ಅದನ್ನು ಹಾಗೆಯೇ ಮಾರ್ಕಿಂಗ್ ಮಾಡ್ತಿದ್ದೇನೆ. ಇಲ್ಲಿ ನೋಡಿ, ನೀವು ಆರ್ಮ್ ಹೋಲ್ ಶೇಪಿಗೆ ಅಂಥೇಳಿ ಇಲ್ಲಿ ಸ್ಪೇಸ್ ಇಲ್ಲ, ಸ್ವಲ್ಪನೇ ಇರೋದು. ಅದಕ್ಕೋಸ್ಕರ ಅಂಥೇಳಿ 1 ಇಂಚನ್ನು ಎಕ್ಸ್ಟ್ರಾ ತಗೊಳ್ತಿದ್ದೇನೆ. ಇದು ಎಕ್ಸ್ಟ್ರಾ ಮಾತ್ರ. ಹಾಗೆಯೇ ಸ್ಟಿಚಿಂಗಿಗೆ ಅಂಥೇಳಿ 2.5 ಇಂಚ್ ಮಾಮೂಲಾಗಿ ನಾವು ತಗೊಳ್ಳೋ ಹಾಗೆಯೇ. ನಿಮಗೆ ಕೂಡ ಈ ರೀತಿ ಶೇಪ್ಗೆ ಅಂತ ಸ್ಪೇಸ್ ಇಲ್ಲ ಅಂತ ಹೇಳಿದರೆ ಮಾತ್ರ 1 ಇಂಚನ್ನು ಎಕ್ಸ್ಟ್ರಾ ತಗೊಳ್ಳಿ, ಇಲ್ಲ ಅಂತೇಳಿದರೆ ನೆಸೆಸರಿ ಇಲ್ಲ. ಹಾಗೆಯೇ ಇಲ್ಲಿ ಆರ್ಮ್ ಹೋಲ್ ಶೇಪಿಗೆ 1/4 ಇಂಚು ಮತ್ತು ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡ್ತಿದ್ದೇನೆ. ಇಲ್ಲಿಂದ ಇಲ್ಲಿಗೆ ಅರ್ಧ, ಹಾಗೆಯೇ ಇಲ್ಲಿಂದ ಇಲ್ಲಿಗೆ 1/4 ಇಂಚು. ಮತ್ತು ಶೇಪ್ ಕೊಡಲಿಕ್ಕೆ ಅಂತೇಳಿ 3 ಇಂಚನ್ನು ಮಾರ್ಕಿಂಗ್ ಮಾಡಿ ಈ ರೀತಿ ನೀಟಾಗಿ ಶೇಪ್ ಕೊಡಬೇಕು. ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡಿಗೆ ಶೇಪ್ ಇರುವಂಥದ್ದು. ಹಾಗೆಯೇ ಮೇಲ್ಗಡೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ 1/4 ಇಂಚನ್ನು ಮಾರ್ಕಿಂಗ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಇದು ಸೈಡ್ ಕಟ್ ಟಾಪ್ ಆಗಿರೋದ್ರಿಂದ ಓಪನ್ ಎಲ್ಲಿಗೆ ಬರ್ತದೆ ಅಂತ ಹೇಳಿದರೆ ಇಲ್ಲಿ 20 ಇಂಚು ಮೆಷರ್ಮೆಂಟ್ ಇರೋದು. ಅದನ್ನು ಇದೇ ರೀತಿ ಮಾರ್ಕಿಂಗನ್ನು ಮಾಡ್ತಿದ್ದೇವೆ. ನಿಮಗೆ ಮೆಷರ್ಮೆಂಟ್ ಚೇಂಜ್ ಇರ್ಬೋದು, ಅದೇ ರೀತಿ ಮಾರ್ಕಿಂಗನ್ನು ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈನನ್ನು ಎಳೀರಿ, ಇದರಿಂದ ನಾವು ಮಾರ್ಕಿಂಗ್ ಮಾಡುವಾಗ ಈಸಿ ಆಗ್ತದೆ. ಟೋಟಲ್ ಟಾಪ್ನ ಲೆಂತ್ ಬೇಕಿರೋದು 43 ಇಂಚು, ಆದರೆ ಈ ಲೈನಿಂಗಲ್ಲಿ ನನಗೆ 40 ಇಂಚು ಮಾತ್ರನೇ ಸಿಗ್ತಾ ಇದೆ. 40 ಇಂಚನ್ನು ಕೂಡ ಬಳಸಿಕೊಳ್ಬೇಕು. ಹಾಗೆಯೇ ಇಲ್ಲಿ 2 ಮೀಟರ್ ಲೈನಿಂಗನ್ನು ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಸೈಡ್ ಕಟ್ ಹತ್ರ ಎಷ್ಟು ಲೂಸಿಂಗ್ ಬೇಕು ಅಂತ ಮಾರ್ಕಿಂಗ್ ಮಾಡಬೇಕು. ಇವರ ಮೆಷರ್ಮೆಂಟ್ 10 ಇಂಚಿದೆ. ಇಲ್ಲಿವರೆಗೆ ಸ್ವಲ್ಪ ಲೂಸಾಗಿ ಬೇಕು ಅಂತ ಹೇಳಿದರು, ಅದಕ್ಕೆ 10 ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಹಾಗೆಯೇ 2.5 ಇಂಚ್ ಸ್ಟಿಚಿಂಗಿಗೆ ಅಂತ ಹೇಳಿ ಇದನ್ನು ಮೇಲ್ಗಡೆ ಲೈನಿಗೆ ಅಟ್ಯಾಚ್ ಮಾಡುವಂಥದ್ದು. ಹಾಗೆಯೇ ಇವರು ಸ್ವಲ್ಪ ಲೂಸ್ ಬೇಕು ಅಂತ ಕೇಳಿದರು, ಅದಕ್ಕೆ 10 ಇಂಚ್ ಇಡ್ತಾ ಇದ್ದೇನೆ. ನಿಮಗೆ ಮೆಷರ್ಮೆಂಟ್ ಕಡಿಮೆ ಇದ್ದರೆ ಕಡಿಮೆಯನ್ನು ಮಾರ್ಕಿಂಗ್ ಮಾಡಿ. ನೀವು ಮಾರ್ಕಿಂಗ್ ಮಾಡುವಾಗ ಸೈಡ್ ಕಟ್ ಹತ್ರ ಟೈಟ್ ಬೇಕು ಅಂತಿದ್ದರೆ ಅದೇ ರೀತಿ ಮಾರ್ಕಿಂಗ್ ಮಾಡಿ 2.5 ಇಂಚನ್ನು ಎಕ್ಸ್ಟ್ರಾ ತಗೊಂಡು ಇದೇ ರೀತಿ ಅರ್ಧಕ್ಕೆ ಮಡಚಿ ಒಳಗಡೆ ಅರ್ಧ ಇಂಚಿಗೆ ಶೇಪ್ಗೆ ಅಂತ ಮಾರ್ಕಿಂಗ್ ಮಾಡಬೇಕು. ಆದರೆ ಇಲ್ಲಿ ನಾನು 10 ಇಂಚ್, ಅದು ಕೂಡ ಲೂಸ್ ಕೇಳಿದ್ದಾರೆ, ಅದಕ್ಕೋಸ್ಕರ ಅಂಥೇಳಿ 2.5 ಇಂಚನ್ನು ಎಕ್ಸ್ಟ್ರಾ ತಗೊಳ್ತಾ ಇಲ್ಲ, 1.5 ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ನೀವು ಮಾರ್ಕಿಂಗ್ ಮಾಡುವಾಗ ನೋಡ್ಕೊಳ್ಳಿ, ಇಲ್ಲಿ 10 ಇಂಚ್ ಹತ್ರ ನೀವು ಮೆಷರ್ಮೆಂಟ್ ಮಾರ್ಕಿಂಗ್ ಮಾಡೋದು ಟೈಟ್ಗೆ ಮಾಡ್ತಿದ್ದೀರಾ ಲೂಸ್ಗೆ ಮಾಡ್ತಿದ್ದೀರಾ ಅಂತ. ಒಂದು ವೇಳೆ ಟೈಟ್ ಮೆಷರ್ಮೆಂಟ್ ಬೇಕು ಅಂತಿದ್ರೆ 2.5 ಇಂಚಿಗೆ, ಅದೇ ರೀತಿ ಲೂಸ್ ಮೆಷರ್ಮೆಂಟನ್ನು ಇದೇ ರೀತಿ ಮಾರ್ಕಿಂಗ್ ಮಾಡಿದರೆ ಇಲ್ಲಿ 1.5 ಇಂಚನ್ನು ಎಕ್ಸ್ಟ್ರಾ ತಗೊಳ್ಳಿ. ಇದನ್ನು ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೇನೆ ಅಂತೇಳಿದರೆ, ಸೈಡ್ ಕಟ್ ಹತ್ರ ನಾವು ಸ್ಟಿಚಿಂಗ್ ಮಾಡುವಾಗ ನಮಗೆ ಅಲ್ಲಿ ತುಂಬ ಎಕ್ಸ್ಟ್ರಾ ಉಳಿತದೆ, ಆಗ ಶೇಪ್ ಕರೆಕ್ಟಾಗಿ ನಿಲ್ಲುವುದಿಲ್ಲ. ಇಲ್ಲಿ ಒಳಗಡೆ ಅರ್ಧ ಇಂಚಿಗೆ ಅಂಥೇಳಿ ಶೇಪ್ಗೆ ಅಂತ ಮಾರ್ಕಿಂಗ್ ಮಾಡಿದ್ದೇನೆ. ಈಗ ಲೆಂತ್ ನೋಡುವಂಥದ್ದು. ಟಾಪ್ ಲೆಂತ್ ನಾನು ಆಗಲೇ ಹೇಳಿದ ಹಾಗೆ 43 ಇಂಚು ಬೇಕಾಗಿದೆ. ಇಲ್ಲಿ 40 ಇಂಚು ಮೆಷರ್ಮೆಂಟ್ ಸಿಕ್ಕಿದೆ, ಅಲ್ಲಿಗೇ ಮಾರ್ಕಿಂಗ್ ಮಾಡ್ತಿದ್ದೇನೆ. ಇಲ್ಲಿ 10 ಇಂಚು ತಳದ ಅಗಲ, ಅಂದರೆ ಟಾಪ್ನ ಅಗಲ ಬೇಕಿರೋದು. ಹಾಗೆಯೇ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಅಂತ ಹೇಳಿ 1 ಇಂಚನ್ನು ಮಾತ್ರನೇ ಮಾರ್ಕಿಂಗ್ ಮಾಡ್ತಿದ್ದೇನೆ. ನಿಮಗೆ ಸ್ವಲ್ಪ ದಪ್ಪದಲ್ಲಿ ಸೈಡ್ ಕಟ್ ಬೇಕು ಅಂತಿದ್ರೆ 1.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಳ್ಬೋದು. ಈಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳುವಂಥದ್ದು. ನಾನು ತುಂಬ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೇನೆ. ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಇನ್ನು ಮುಂದೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಸಬ್ಸ್ಕ್ರೈಬರ್ ಒಬ್ಬರು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಕೇಳಿದ್ರಿ ಸ್ಕರ್ಟ್ ಇದ್ದು, ನೆಕ್ಸ್ಟ್ ವಿಡಿಯೋ ಮೇಡಮ್ ಅಪ್ಲೋಡ್ ಮಾಡ್ತೇನೆ.
ಆದಷ್ಟು ಡೀಟೇಲ್ ಆಗಿ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ವಿಡಿಯೋದಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆಯೇ ನೆಕ್ಸ್ಟ್ ನಾನು ಯಾವ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಸ್ಟಿಚಿಂಗ್ ಇದ್ದು ವಿಡಿಯೋ ಬೇಕು ಅಂತ ಬೇಕಾದರೂ ಕಮೆಂಟ್ ಮಾಡಿ ತಿಳಿಸ್ಬೋದು. ಇದೇ ರೀತಿ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಇದನ್ನು ಸಪ್ರೇಟ್ ಮಾಡಿ ತಗೊಳ್ಬೇಕು. ಹಾಗೆಯೇ ಫ್ರಂಟ್ ಸೈಡ್ ಇದಕ್ಕೆ ಆರ್ಮ್ ಹೋಲ್ನ ಶೇಪನ್ನು ಈ ರೀತಿ ಕಟಿಂಗ್ ಮಾಡಿ ತಗೊಳ್ಳುವಂಥದ್ದು. ಈಗ ಫ್ರಂಟ್ ಸೈಡ್ ಇದಕ್ಕೆ ಡೀಪನ್ನು ಮಾರ್ಕಿಂಗ್ ಮಾಡುವಂಥದ್ದು. ಫ್ರಂಟ್ ಸೈಡ್ ಡೀಪಿಗೆ 3.5 ಇಂಚಿಗೆ ಈ ರೀತಿ ಬಾಕ್ಸ್ ರೀತಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಸಿಂಪಲ್ ಆಗಿ ಈ ರೀತಿ ಶೇಪನ್ನು ಕೊಡ್ತಿದ್ದೇನೆ. ನಿಮಗೆ ಯಾವ ಶೇಪ್ ಬೇಕೋ ಅದೇ ರೀತಿ ಮಾರ್ಕಿಂಗನ್ನು ಮಾಡಿಕೊಳ್ಳುವಂಥದ್ದು. ಹಾಗೆಯೇ ಇಲ್ಲಿ ಕೆಳಗಡೆ ಒಂದು ಹೋಲ್ ರೀತಿ ಮಾಡ್ತಿದ್ದೇನೆ. ಅದಕ್ಕೋಸ್ಕರ ಅಂತ ಹೇಳಿ 1.5 ಇಂಚು ಉದ್ದಕ್ಕೆ ಹಾಗೆಯೇ ಅಗಲ 1 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಒಂದು ರೌಂಡ್ ರೀತಿ ಶೇಪನ್ನು ಕೊಡ್ತಿದ್ದೇನೆ. ನಿಮಗೆ ಬೇರೆ ಯಾವ ರೀತಿ ಶೇಪ್ ಬೇಕೋ ಅದೇ ರೀತಿ ಮಾಡ್ಕೊಳ್ಳಿ. ಈ ಶೇಪ್ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಹಾಗೆಯೇ ಈ ವಿಡಿಯೋ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನಾನು ಕ್ಯಾನ್ವಾಸನ್ನು ಯಾವುದೇ ಯೂಸ್ ಮಾಡ್ತಿಲ್ಲ, ಲೈನಿಂಗನ್ನು ಯೂಸ್ ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಟ್ಟು ಸ್ಟಿಚಿಂಗನ್ನು ಮಾಡ್ತಾ ಇದ್ದೇನೆ. ಈಗ ಬ್ಯಾಕ್ ಸೈಡ್ ಪಾರ್ಟ್ಗೆ ಕೂಡ ಇಲ್ಲಿ ಡೀಪನ್ನು ಮಾರ್ಕಿಂಗ್ ಮಾಡಿಕೊಳ್ಳುವಂಥದ್ದು. ಇಲ್ಲಿ 7 ಇಂಚು ಡೀಪ್ ಕೇಳಿದ್ದಾರೆ, ಅದನ್ನೇ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ. ಹಾಗೆಯೇ ಬಾಕ್ಸ್ ರೀತಿ ಮಾಡಿ ಒಂದು ಶೇಪನ್ನು ಕೊಡ್ತಿದ್ದೇನೆ. ಬ್ಯಾಕ್ ಸೈಡ್ ಡೀಪ್ ಹತ್ರ ಸ್ವಲ್ಪ ರೌಂಡಲ್ಲಿ ಶೇಪ್ ಇರಲಿ ಅಂತ ಕೇಳಿದ್ರು, ಅದಕ್ಕೋಸ್ಕರ ಇದೇ ರೀತಿಯನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ನಿಮಗೆ ಯಾವ ರೀತಿ ಶೇಪ್ ಬೇಕು ಅದೇ ರೀತಿ ಮಾರ್ಕಿಂಗನ್ನು ಮಾಡ್ಕೊಳ್ಬೋದು. ಹಾಗೆಯೇ ಇದಕ್ಕೆ ನಾನಿಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡ್ತಿದ್ದೇನೆ. ಈ ರೀತಿ ಶೇಪ್ ಆದಮೇಲೆ ಕಟಿಂಗನ್ನು ಮಾಡ್ಕೊಳ್ಳುವಂಥದ್ದು. ನೋಡಿ, ನೀಟಾಗಿ ಶೇಪ್ ಬರ್ತದೆ. ವಿಡಿಯೋ ತುಂಬ ಲೆಂತಿ ಆಗ್ತದೆ ಅಂತ ಹೇಳಿ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ಮಾಡ್ತಿದ್ದೇನೆ. ಇದನ್ನು ಕಟಿಂಗ್ ಮಾಡಿದ್ದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಕೂಡ ಕಟಿಂಗ್ ಮಾಡ್ಕೊಳ್ಳುವಂಥದ್ದು. ಹಾಗೆಯೇ ಲೆಂತ್ ನಮಗೆ 43 ಇಂಚ್ ಇರೋದ್ರಿಂದ ಮೇನ್ ಫ್ಯಾಬ್ರಿಕ್ ಹತ್ರ ನಾನಿಲ್ಲಿ ಎಕ್ಸ್ಟ್ರಾವನ್ನು ಕಟಿಂಗ್ ಮಾಡ್ಕೊಂಡಿದ್ದೇನೆ. ಅದೇ ರೀತಿ ಬ್ಯಾಕ್ ಪಾರ್ಟನ್ನು ಕೂಡ ಕಟಿಂಗ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಸ್ಲೀವ್ಸಿಗೆ ಅಂತ ಹೇಳಿ ಲೈನಿಂಗನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಲೈನಿಂಗನ್ನು ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ಕೊಂಡಿದ್ದೇವೆ. ಸ್ಲೀವ್ಸನ್ನು ಈ ರೀತಿ 4 ಲೇಯರ್ ಬರುವ ಥರ ಮಡಚಿ ಇಟ್ಕೊಳ್ಬೇಕು. ಫೋಲ್ಡೆಡ್ ಸೈಡಿಂದ ಮಾರ್ಕಿಂಗನ್ನು ಸ್ಟಾರ್ಟ್ ಮಾಡುವಂಥದ್ದು. ಲೆಂತ್ ಇಲ್ಲಿ 11.5 ಇಂಚು ಬೇಕಾಗಿದೆ. ಹಾಗೆಯೇ ಎಕ್ಸ್ಟ್ರಾ ಮಡಚಲಿಕ್ಕೆ ಮತ್ತು ಸ್ಟಿಚಿಂಗಿಗೆ ಅಂತ ಹೇಳಿ 1.5 ಇಂಚನ್ನು ಮಾರ್ಕಿಂಗನ್ನು ಮಾಡ್ತಿದ್ದೇನೆ. ನಿಮಗೆ ಇನ್ನೂ ಕೂಡ ದಪ್ಪದಲ್ಲಿ ಮಡಚಲಿಕ್ಕೆ ಬೇಕು ಅಂತಿದ್ರೆ 2 ಇಂಚನ್ನು ಮೆಷರ್ಮೆಂಟ್ ಮಾರ್ಕಿಂಗ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ 1.5 ಇಂಚನ್ನು ನಾನು ಎಕ್ಸ್ಟ್ರಾ ತಗೊಳ್ತಾ ಇದ್ದೇನೆ. ಹಾಗೆಯೇ ಮೇಲ್ಗಡೆಯಿಂದ ಡೌನಿಂಗ್ ಅಂತ ಹೇಳಿ 2.5 ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಇದು ಟಾಪ್ ಆಗಿರೋದ್ರಿಂದ 2.5 ಇಂಚ್, ಬ್ಲೌಸಿಗೆಲ್ಲ ಆದರೆ 3.5 ಇಂಚಿಗೆ. ಕಾರ್ನರಿಂದ 7 ಇಂಚಿಗೆ ಮೆಷರ್ಮೆಂಟನ್ನು ಮಾರ್ಕಿಂಗ್ ಮಾಡಬೇಕಾಗಿತ್ತು, ಆದರೆ ಮಿಸ್ ಆಗಿ ನಾನು 6.5 ಇಂಚಿಗೆ ಮಾರ್ಕಿಂಗ್ ಮಾಡಿಟ್ಟಿದ್ದೆ. ಸಾರಿ ಗೈಸ್, ಕಾರ್ನರಿಂದ 7 ಇಂಚಿಗೆ ಮೆಷರ್ಮೆಂಟನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಮತ್ತೊಮ್ಮೆ ಮೊದಲಿನ ಮಾರ್ಕಿಂಗ್ ಅಲ್ಲ, ಆದಮೇಲೆ ಎಕ್ಸ್ಟ್ರಾ ಅಂತ ಹೇಳಿ 2.5 ಇಂಚು ಸ್ಟಿಚಿಂಗಿಗೆ ಅಂತ ಹೇಳಿ ಮಾರ್ಕಿಂಗ್ ಮಾಡ್ತಿದ್ದೇನೆ. ಈಗ ಇಲ್ಲಿಗೆ ಶೇಪನ್ನು ಕೊಡುವಂಥದ್ದು. ಇದು ಯಾವ ರೀತಿ ಮೆಷರ್ಮೆಂಟ್ ತಗೊಳ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ಖಂಡಿತ ನೋಡ್ಬೋದು. ಹಾಗೆಯೇ ಕೆಳಗಡೆ ಕೈ ಸುತ್ತಳತೆ 5 ಇಂಚು, ಎಕ್ಸ್ಟ್ರಾ 2.5 ಇಂಚು ಸ್ಟಿಚಿಂಗಿಗೆ ಅಂತ ಹೇಳಿ ಮಾರ್ಕಿಂಗ್ ಮಾಡಿ ಈ ರೀತಿ ಲೈನನ್ನು ಎಳಿತಿದ್ದೇನೆ. ಇದೇ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳುವಂಥದ್ದು. ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೇನೆ. ವಿಡಿಯೋ ಬೇಕು ಅಂತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.